ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇಡೀ ದೇಶದಾದ್ಯಂತ ಮೊದಲ ಸಲ ಗ್ಯಾಸ್ ಖಾಕಿ ಎಮರ್ಜೆನ್ಸಿ ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯದಲ್ಲಂತೂ ಸಿಲಿಂಡರೇ ಸಿಗ್ತಾ ಇಲ್ಲ ಅಂತ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ಬ್ರೇಕ್ ಅಂತೆ. ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆ ಮೂಲಕ ಅಡುಗೆ ಮಾಡೋ ಪರಿಸ್ಥಿತಿ. ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಕಂಪ್ಲೀಟ್ ಆಗಿ ಕಟ್ ಆಫ್ ಆಗಿದೆ. ಮೆನುವಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ. ಅಂಥದ್ದೊಂದು ಪರಿಸ್ಥಿತಿ ಮೊದಲ ಬಾರಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ತಲೆದೂರಿರೋದು ಅನ್ನುವಂತಹ ವಿಚಾರವನ್ನ ಬಹುತೇಕ ಉದ್ಯಮಿಗಳು ಮಾತಾಡ್ತಿದ್ದಾರೆ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಒಂದೇ ಉದ್ಯಮಕ್ಕಲ್ಲ, ಹಲವಾರು ಉದ್ಯಮಿಗಳಿಗೂ ಕೂಡ ಅತಿ ದೊಡ್ಡ ಹೊಡೆತ ಇದು ಬೀಳಬಹುದು ಅನ್ನುವಂತಹ ಲೆಕ್ಕಾಚಾರಗಳಿದೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಏನು, ಭಾರತದ ಮುಂದೆ ಇರುವಂತಹ ಆಪ್ಷನ್ಗಳೇನು, ಯಾವಾಗ ನಮಗೆ ಸಿಲಿಂಡರ್ಗಳು ಸಿಗಬಹುದು, ಇಂಥ ಅನೇಕ ಪ್ರಶ್ನೆಗಳನ್ನ ಉದ್ಯಮಿಗಳು ಕೇಳ್ತಿದ್ದಾರೆ. ಎಲ್ಲೆಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾ ಇದನ್ನ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ಕೂಡ ಮಾಧ್ಯಮವಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಗ್ಯಾಸ್ ಸಿಗ್ತಾ ಇಲ್ಲ, ಇವತ್ತು ಕೂಡ ಹೋಟೆಲ್ಗಳು ತೆಗೆದಿಲ್ಲ. ಬಹುತೇಕ ಕಡೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಸಿಲಿಂಡರ್ ಸಿಗದೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತಾ? ಯಾವ ರೀತಿ ಪರದಾಟ ಆಗ್ತಾ ಇದೆ ಗೊತ್ತಾ? ಜಿಲ್ಲೆಗಳಲ್ಲಿ ಹೇಗಿದೆ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟ? ಯಾವ್ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಆಗ್ತಾ ಇದೆ? ಹೋಟೆಲ್, ಇಂದಿರಾ ಕ್ಯಾಂಟೀನ್ ಅಲ್ಲೂ ಕೂಡ ಸಿಗ್ತಾ ಇದೆಯಾ ತಿಂಡಿ ಊಟ ಅಂತ ಪ್ರಶ್ನೆ ಮಾಡಿದ್ರೆ ಬಹುತೇಕ ಇಲ್ಲ ಅನ್ನೋ ಉತ್ತರ. ಹಾಸ್ಟೆಲ್, ಪಿಜಿಗಳಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ಊಟ ಸಿಗ್ತಾ ಇದೆಯಾ? ಒಲೆ ಉರಿಯೋಕೆ ಹೋಟೆಲ್, ಹಾಸ್ಟೆಲ್ಗಳ ಪ್ಲಾನ್ ಏನು? ಸೌದೆ ಸಿಗುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಗ್ಯಾಸ್ ಗೋಳಾಟದ ಕಂಪ್ಲೀಟ್ ರಿಪೋರ್ಟ್ ಅನ್ನ, ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಸರಿಸುಮಾರು 8,000ಕ್ಕೂ ಹೆಚ್ಚು ಹೋಟೆಲ್ಗಳಿದೆ ಅಂತೆ. ಆ ಹೋಟೆಲ್ಗಳ ಪೈಕಿ ಈಗ ಅರ್ಧಕರ್ದು ಆಲ್ರೆಡಿ ನಿನ್ನೆಯಿಂದಲೇ ಕ್ಲೋಸ್ ಆಗಿ ಹೋಗಿದೆ. ಉಳಿದ ಕಡೆ ಹೋಟೆಲ್ಗಳು ಓಪನ್ ಇದ್ರೂ ಕೂಡ ಮೆನು ಅಲ್ಲಿ ಇರುವಂತಹ ಊಟ ತಿಂಡಿ ಸಿಗ್ತಾ ಇಲ್ಲ. 1 ಅಥವಾ 2ಕ್ಕೆ ಮಾತ್ರ ಹೋಟೆಲ್ಗಳು ಸೀಮಿತ ಆಗ್ತಾ ಇದೆ, ಬಿಕಾಸ್ ಸಿಲಿಂಡರ್ಗಳು ಇಲ್ಲ ಅನ್ನೋ ಕಾರಣಕ್ಕೆ. ಹಾಗಾದ್ರೆ ಬೆಂಗಳೂರಿನ ಪ್ರಮುಖ ಹೋಟೆಲ್ಗಳಲ್ಲಿ ಪರಿಸ್ಥಿತಿ ಏನು? ಈ ಮಾದಪ್ಪ ಮೆಸ್ ಸಖತ್ ಫೇಮಸ್ ಅಂತೆ, ಅಲ್ಲಿ ಹೇಗಿದೆ ಪರಿಸ್ಥಿತಿ? ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಗಾಂಧಿನಗರದ ಮಾದಪ್ಪ ಮೆಸ್ಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲೂ ಕೂಡ ಸಿಲಿಂಡರ್ ಸಿಕ್ಕಿಲ್ಲ. ಮಾದಪ್ಪ ಮೆಸ್ ನಲ್ಲೂ ಕೂಡ ಇವತ್ತಿಗೆ ಮಾತ್ರ ಗ್ಯಾಸ್ ಸ್ಟಾಕ್ ಇದೆ. ನಾಳೆಯಿಂದ ಅಡುಗೆ ಮಾಡಕ್ಕಾಗಲ್ಲ. ಪ್ರತಿದಿನ ಅಡುಗೆ ತಯಾರಿಗೆ ಬೇಕಂತೆ 1 ಸಿಲಿಂಡರ್, ಮ್ಯಾಕ್ಸಿಮಮ್ 1 ಸಿಲಿಂಡರ್ ಬೇಕು ನಮಗೆ ಅಂತ. ಬೆಳಿಗ್ಗೆ ಇಡ್ಲಿ, ವಡೆ, ಚಿತ್ರಾನ್ನ, ಖಾರ ಬಾತ್ ಮಾತ್ರ ಪೂರೈಕೆ ಆಗುತ್ತೆ. ಟೀ, ಕಾಫಿ, ಎಲ್ಲಾ ರೀತಿಯ ದೋಸೆಗಳು ಕೂಡ ಬಂದ್ ಆಗಿ ಹೋಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಂದಿನಂತೆ ಮಧ್ಯಾಹ್ನ ಮುದ್ದೆ ಊಟ ಮಾತ್ರ ಪೂರೈಸುತ್ತಿದ್ದಾರಂತೆ ಸಿಬ್ಬಂದಿ. ಅದನ್ನ ಹೊರತುಪಡಿಸಿ ಉಳಿದ ಯಾವ ಡಿಶ್ ಕೂಡ ಸಿಗಲ್ಲ. ಸಂಜೆ ಒಳಗಡೆ ಸಿಲಿಂಡರ್ ಸಿಗದೆ ಹೋದ್ರೆ ಹೋಟೆಲ್ ನಾಳೆಗೆ ಬಂದ್ ಆಗೋ ಪರಿಸ್ಥಿತಿ ಇದೆ. ಇರೋದು ಸ್ಟಾಕ್ ಒಂದೇ, 1 ಸಿಲಿಂಡರ್ ಮ್ಯಾಕ್ಸಿಮಮ್ ನಮಗೆ ಡೈಲಿ ಬೇಕು ಅಡುಗೆ ತಯಾರು ಮಾಡೋದಕ್ಕೆ ಅಂತ ಮಾದಪ್ಪ ಮೆಸ್ನ ಮಾಲೀಕರು ಹೇಳ್ತಿದ್ದಾರೆ. ಈಗ ಆ ಸಿಲಿಂಡರು ಸಿಗದೆ ಹೋದ್ರೆ ನಾಳೆಯಿಂದ ನಾವು ಹೋಟೆಲ್ ತೆಗೆಯೋದು ಕೂಡ ತೀರಾ ಕಷ್ಟ ಆಗುತ್ತೆ. ನಾಳೆಯಿಂದ ಅಡುಗೆ ಮಾಡಕ್ ಆಗಲ್ಲ. ಈಗಲೇ ಆಲ್ರೆಡಿ ನಮ್ಮ ಮೆಸ್ನಲ್ಲಿ ಇರುವಂತಹ ಮೆನುವಲ್ಲಿ ಯಾವ ಊಟ ತಿಂಡಿನೂ ಸಿಗ್ತಾ ಇಲ್ಲ, ಜಸ್ಟ್ ಮುದ್ದೆ ಸಾರು ಮಾತ್ರ ನಾವು ಕೊಡ್ತಾ ಇದ್ದೀವಿ ಅಂತ ಮಾದಪ್ಪ ಮೆಸ್ ಮಾಲೀಕರು ಹೇಳ್ತಿದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಗಮೇಶ್, ಬೆಂಗಳೂರಲ್ಲಿರುವ 8,000ಕ್ಕೂ ಹೆಚ್ಚು ಹೋಟೆಲ್ಗಳ ಪೈಕಿ ಅರ್ಧಕರ್ಧ ಕ್ಲೋಸ್ ಆಗಿದೆ ಅಂತ ಆ ಚಿತ್ರಣ ನಾವು ನೋಡ್ತಾ ಇದ್ವಿ. ಇರುವ ಹೋಟೆಲ್ಗಳಲ್ಲೂ ಕೂಡ ಇರುವ ಮೆನು ಅಲ್ಲಿರುವಂತ ಊಟ ತಿಂಡಿ ಸಿಗ್ತಾ ಇಲ್ಲ ಅಂತ. ಸೊ ಇವತ್ತಿನ ಮಾತ್ರ ಸೀಮಿತನ ಸಿಲಿಂಡರ್ಗಳು, ನಾಳೆಯಿಂದ ಮೋಸ್ಟ್ಲಿ ಆ ಹೋಟೆಲ್ಗಳು ಓಪನ್ ಆಗೋದು ಡೌಟ್ ಇದೆಯಾ ಹೇಗೆ ಅಂತ? ಸದ್ಯ ಶ್ರುತಿ 4-5 ದಿನಗಳಿಂದ ಬೆಂಗಳೂರಿನಲ್ಲಿರುವ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಗಳಿಗಾಗಿ ಪರದಾಟ ನಡೆಸ್ತಾ ಇವೆ. ಅದರಲ್ಲೂ ಕೆಲವು ಸ್ಟಾಕ್ ಇರುವ ಸಿಲಿಂಡರ್ ಗಳಿಂದ ತಮ್ಮ ಊಟಗಳನ್ನ ತಯಾರು ಮಾಡಿ ಗ್ರಾಹಕರಿಗೆ ಪೂರೈಕೆಯನ್ನ ಮಾಡ್ತಾ ಇವೆ. ಅದರಲ್ಲೂ
ಮೆನುವಿನಲ್ಲಿ ಕಟ್ ಮಾಡ್ತಾ ಇವೆ. ಇನ್ನು ಕೆಲವು ಹೋಟೆಲ್ಗಳಲ್ಲೂ ದರವನ್ನ ಏರಿಕೆ ಮಾಡ್ತವೆ. ನಾವಿವತ್ತು ಗಾಂಧಿನಗರದಲ್ಲಿರುವ ಮಾದಪ್ಪ ಮೆಸ್ ನಲ್ಲಿ ಇದ್ದೇವೆ. ಆ ಮೆಸ್ ನಲ್ಲಿ ಇನ್ನು ದಿನಾಲು ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಟೈಮ್ ಕೂಡ ಇದು ಗ್ರಾಹಕರು ಬರ್ತಾನೆ ಇದ್ರು. ಆದ್ರೆ ಇವತ್ತು ಖಾಲಿ ಖಾಲಿ ಕಾಣಿಸ್ತಾ ಇದೆ. ಯಾಕೆಂದ್ರೆ ಸಿಲಿಂಡರ್ ಇಲ್ಲ, ಹಾಗಾಗಿ ಅವರು ಮೆನುವನ್ನ ಕಟ್ ಮಾಡಿದ್ದಾರೆ. ಬೆಳಗ್ಗೆ ಕೇವಲ ಖಾರ ಬಾತ್ ಮತ್ತೆ ಏನು ಚಿತ್ರಾನ್ನವನ್ನ ಪೂರೈಕೆ ಮಾಡ್ತಾ ಇದ್ರೆ. ಟೀ, ಕಾಫಿ ಮತ್ತು ಎಲ್ಲ ರೀತಿಯ ದೋಸೆಗಳನ್ನ ಬಂದ್ ಮಾಡಲಾಗಿದೆ. ಸಂಜೆ ಇನ್ನು ಮಧ್ಯಾಹ್ನ ಮಾತ್ರ ನಾವು ಮುದ್ದೆ ಊಟವನ್ನ ನೀಡ್ತೇವೆ. ಸಂಜೆ ಮುದ್ದೆ ಊಟ ನೀಡುವುದು ಡೌಟ್ ಅಂತ ಇದ್ರೆ. ಜೊತೆಗೆ ಇವತ್ತಿಗೆ ಮಾತ್ರ ಗ್ಯಾಸ್ ಸಿಲಿಂಡರ್ ಇದೆ. ಇವತ್ತು ಗ್ಯಾಸ್ ಸಿಲಿಂಡರ್ ಬರ್ದೇ ಇದ್ರೆ ಸಂಜೆ ನಾವು ಹೋಟೆಲ್ ಮುಚ್ಚಬೇಕಾಗತ್ತೆ, ಮತ್ತೆ ಜೊತೆಗೆ ಸೌದೆಯನ್ನ ಮೊರೆ ಹೋಗ್ಬೇಕಾಗತ್ತೆ ಅಂತ ಇಲ್ಲಿನ ಸಿಬ್ಬಂದಿಯವರ ಮಾತಾಗಿದೆ ಶ್ರುತಿ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.